ಟೈಟಲ್ ಅಂತ ಅವಾಗ ವ್ಯವಸ್ಥೆ ಮಾಡಿರಲಿಲ್ಲ. ಅದನ್ನು ಬಂದ್ಬಿಡ್ತೀವಿ ಟೈಟ್ಲು ಅಂತ ಬಂದಾಗ ಇದಕ್ಕೆ ನಾನು ಫಸ್ಟ್ ವರ್ಕಿಂಗ್ ಟೈಟಲು ಚೌಡಯ್ಯ ಅಂತ ಇಟ್ಕೊಂಡಿದ್ದೆ ಸರ್. ಚೌಡಯ್ಯ ಅಂತ ಒಂದು ಟೈಟ್ಲ್ ಇಟ್ಕೊಂಡಿದ್ದೆ. ನಾನು ಪೋಸ್ಟರ್ ಕೂಡ ಅದರಲ್ಲೇ ಮಾಡಿಸ್ಕೊಂಡಿದ್ದೆ. ದರ್ಶನ್ ಸರ್ ಕತೆ ಹೇಳಿದಾಗೂ ಅದೇ ಇತ್ತು, ಉಮಾಪತಿ ಸರ್ ಕತೆ ಹೇಳಿದಾಗಲೂ ಅದೇ ಇತ್ತು, ಎಲ್ಲರಿಗೂ ಅದೇ ಇತ್ತು. ಕತೆ ಕೇಳಿ ಬಂದ ಮೇಲೆ ಇದಕ್ಕೆ ಕಾಟೇರ ಕತೆ ಕೇಳಾಯ್ತಲ್ಲ, ಇದು ಕಾಟೇರ ಚೆನ್ನಾಗಿರುತ್ತಲ್ಲ ಅಂತ ಫಸ್ಟ್ ಹೇಳಿದೆ ದರ್ಶನ್ ಸರ್ ನನಗೆ. ಆವಾಗ ನಮ್ಗೆಲ್ಲರಿಗೂ ಹೌದು ಕಾಟೇರನೂ ಚೆನ್ನಾಗಿದೆ, ಚೌಡಯ್ಯ ಅನ್ನೋದು ಚೆನ್ನಾಗಿದೆ ಅನ್ನೋ ಗೊಂದಲದಲ್ಲೇ ಇದ್ವಿ ನಾವು, ಇನ್ಕ್ಲೂಡಿಂಗ್ ಉಮಾಪತಿ ಸರ್. ಅವರು ಡೈರೆಕ್ಟರ್ ನೀವು ಚಾಯ್ಸ್ ನೀವು ತೊಗೊಳ್ಳಿ, ನನಗೆ ಎರಡೂ ಓಕೆ, ನನಗೇನು ತೊಂದರೆ ಇಲ್ಲ ಅನ್ನೋ ಥರ ಅವರು ಇದ್ದರು. ದರ್ಶನ್ ಸರ್ಗೆ ನೋಡಿದ್ದು ಇನ್ನೊಂಚೂರು ಪವರ್ಫುಲ್ ಆಗಿದೆ, ಇನ್ನೊಂಚೂರು ಮಾಸ, ನೀನು ದೇವರು ತರ್ತಾ ಇದೆಯಾ ಒಳಗಡೆ, ಒಂದು ದೇವಿ ತರ್ತಾ ಇದ್ರೆ ಕಾಟೇರಮ್ಮ ಕನೆಕ್ಟ್ ಮಾಡ್ಕೋಬೋದು, ಇದೆಲ್ಲನೂ ಒಂದು ಆಯಾಮ ಬಂತು. ಆಯಿತು ಅಂತಿದ್ವಿ ನಾವು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇದು ರಾಕ್ಲೈನ್ ಸರ್ ಪ್ರೊಡಕ್ಷನ್ಗೆ ಹೋಗಿ ನಾವು ಶೂಟಿಂಗ್ ಶುರು ಮಾಡಿದ ಮೇಲೆ ಡಿಸೈಡ್ ಮಾಡಿದ್ದು ನಾವು ಕಾಟೇರ ಇಡಬೇಕು ಅಂತ ಅಂದ್ಬಿಟ್ಟು. ಅಲ್ಲಿವರೆಗೆ 2 ಟೈಟ್ಲ್ ಮೇಲೂ ಟ್ರಾವೆಲ್ ಮಾಡಿದ್ವಿ ನಾವು. ಬಟ್ ಏನು ಟೈಟಲ್ ಯಾಕೆ ಅದು ರಾಮಮೂರ್ತಿ ಸರ್ ಹತ್ರ ಬಂತು ಅಂದರೆ, ಉಮಾಪತಿ ಸರ್ ಬ್ಯಾನರ್ಲಿ ಇದ್ದಿದ್ದು ಮದಗಜ ಟೈಟ್ಲ್ ಬೇಕು ಅಂತಂದಾಗ ಅದು ಎಕ್ಸ್ಚೇಂಜ್ ಆಗಿದೆ ಅಂತ ನಿಜ. ಅದು ನಿಮ್ಮ ಮಹೇಶ್ ಏನು ಹೇಳಿದ್ರು ಅದಷ್ಟು ಫ್ಯಾಕ್ಟ್. ನಾನು ಪ್ರೆಸೆಂಟ್ ಆಗಿಲ್ಲದೆ ಇದ್ದು ನನಗೆ ಅದು ಹೇಳಿದಂತೂ ಕೇಳಿದ್ದೆ ನಾನೆಲ್ಲ, ಅದು ಹಿಂಗಾಗಿದೆ, ನನಗೆ ಆ ಟೈಟ್ಲ್ ಅಲ್ಲಿ ಕೊಡ್ತೀನಿ ನಾವು, ಯಾಕಂದರೆ ನಮ್ಮ ತಲೆಯಲ್ಲಿ ಚೌಡಯ್ಯ ಆಗುತ್ತೆ ಅಂತ ತಾನೇ ನಮ್ಮ ತಲೆಯಲ್ಲಿ ಇದ್ದಿದ್ದು, ಅದಕ್ಕೇ ಆ ಟೈಟ್ಲ್ ಕೂಡ ಅಲ್ಲಿ ಕೊಟ್ಟಿದ್ದು. ಸೊ ಸಾರ್ ಉಮಾಪತಿ ಸರ್ ಹೇಳ್ಬೇಕಾದ್ರೆ ಆ ಟೈಟ್ಲ್ ಇಟ್ಟಿದ್ದು ನಾನೇ ಅಂತಾರೆ ಗೊತ್ತಾ, ಅಲ್ಲಿ ಎಲ್ಲೋ ಒಂದು ಕಡೆ ಅದು ಏನಿದು ನಾನು ಹೇಳ್ತಾ ಇರೋದು, ಆ ತಂಡದ ಜೊತೆ ನಾನು ಇದ್ದೆ ಅನ್ನೋದು ಒಂದು ಬೇರೆ ಆಗುತ್ತೆ. ನಾನೇ ಮಾಡಿದ್ದು ನನ್ನೇ ಹೇಳಿದ್ದು ಅಂತಂದಾಗ ಒಂದು ಚಿಕ್ಕದು ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ವಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.